ಇದು ಮೊಟ್ಟೆ ಬೇಯಿಸಿರೋ ಮೊಟ್ಟೆ 10 ರೂಪಾಯಿ ಒಂದು. ಓಕೆ, ನೆಕ್ಸ್ಟ್ ಮಟನ್ ಕೈಮಾ ಬೆಳಿಗ್ಗೆ 10 ಗಂಟೆಗೆ ಸಿಗ್ಬಿಡುತ್ತಲ್ವಾ? 10 ಗಂಟೆಗೆ ಸಿಗುತ್ತೆ. ಓಕೆ ಓಕೆ, ಎಷ್ಟು ಒಂದು ಪೀಸು? ಒಂದು ಪೀಸು 30 ರೂಪಾಯಿ. 30 ರೂಪಾಯಿ. ಒಂದು ಪ್ಲೇಟ್ ಎಷ್ಟು ಬರುತ್ತೆ? 120 ರೂಪಾಯಿ. 4 ಪೀಸ್ ಬರುತ್ತೆ. 4 ಪೀಸ್ ಬರುತ್ತೆ. ಇದು ರೈಸ್. ಇದು ರೈಸು. ಓಕೆ, ಇದರಲ್ಲಿ ಮಂಕರಿಯಲ್ಲಿ ಬಸಿಯೋದಲ್ವಾ? ಒಂದು ಪ್ಲೇಟ್ 30 ರೂಪಾಯಿ. ಒಂದು ಪ್ಲೇಟ್ 30. ಅವ್ರು ಕೇಳಿದ್ರೆ ಅನ್ಲಿಮಿಟೆಡ್. ಎಷ್ಟು ಬಾರಿ ಬೇಕಾದ್ರೂ ಹಾಕ್ತೀರಾ? ಎಷ್ಟು ಬಾರಿ ಬೇಕಾದ್ರೂ ಹಾಕೊಂಡು. ಓಕೆ, ಇದು ಮಟನ್. ಓಕೆ, ಬನ್ನೂರು ಕುರಿನಾ? ಓಕೆ, ಇದು ಲಿಮಿಟ್ ಅಲ್ಲ? ಲಿಮಿಟ್. ಎಷ್ಟು ಪೀಸ್ ಕೊಡ್ತೀರಾ ಒಂದು ಪ್ಲೇಟ್ಗೆ? 6 ಪೀಸ್. 6 ಪೀಸ್ ಕೊಡ್ತೀರಾ? ಇದು ಚಿಕನ್ ಗ್ರೇವಿ. ಓಕೆ, ಬ್ರಾಯ್ಲರಾ? ಓಕೆ ಓಕೆ ಓಕೆ, ಚಿಕನ್ ಗ್ರೇವಿ. ಚಿಕನ್ ಊಟ ಎಷ್ಟು? ಚಿಕನ್ ಊಟ 160 ರೂಪಾಯಿ. 160. ಅದು ಅನ್ಲಿಮಿಟೆಡ್. ಇದು ನಾಟಿ ಕೋಳಿ ಊಟ. ನಾಟಿ ಕೋಳಿ. ಓಕೆ, ನಾಟಿ ಕೋಳಿನೂ ಸಿಗುತ್ತೆ. ನಾಟಿ ಕೋಳಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್. ಫೈನಲ್ ಆಗಿ ಈ ಕಡೆ ಮುದ್ದೆನಾ? ಈ ಕಡೆ ಮುದ್ದೆ. ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಬನ್ನೂರಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಕಿರ್ಗಾವಲ್ ಅನ್ನೋ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿ ಕಳೆದ 50 ವರ್ಷಗಳಿಂದ ಅನ್ಲಿಮಿಟೆಡ್ ಆಗಿ ನಾನ್ ವೆಜ್ ಊಟನ ಕೊಟ್ಕೊಂಡು ಬರ್ತಾರೆ. ಜಾಗದ ಹೆಸರು ಏನಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ. ಲೋಕಲಿ ಪಾಪ್ಯುಲರ್ ಆಗಿರುವಂಥ ಜಾಗ. ಇಲ್ಲಿ ನಿಮಗೆ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಯಾಗಿ ಇಡ್ಲಿ. 9:30-10 ಗಂಟೆಗೆ ನೀವು ಬಂದರೆ ನಾನ್ ವೆಜ್ ಜೊತೆಗೆ ಇಡ್ಲಿ ಕೂಡ ಟ್ರೈ ಮಾಡ್ಬೋದು. ಸೊ ಹೋಗೋಣ, ಓನರ್ನ ಮಾತಾಡ್ತೀನಿ, ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇಲ್ಲಿ ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಂದರೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಊಟನ ಮಾಡೋಣ. ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಆದಷ್ಟು ಬೇಗನೆ ಬಂದ್ವಿ, 10-10:30 ಬಂದ್ವಿ. ಪ್ರಿಪೇರ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಪ್ರಿಪ್ರೇಷನ್ ನೋಡಿಕೊಂಡು ಈಗ ಫುಡ್ಡು ಟ್ರೈ ಮಾಡೋವಂಥ ಒಂದು ಸೆಷನ್ನು. ಕಿರ್ಗಾವಲು ಪೊಲೀಸ್ ಸ್ಟೇಷನ್ ಆಪೋಸಿಟು ಒಂದು ಕಾರ್ನರಲ್ಲಿ ಬರೋವಂಥ ಜಾಗ, ಕಲ್ಕುಣಿ ಅಂತ ಒಂದು ಜಾಗ ಇದೆ. ನಾನು ಈಗ ರೀಸೆಂಟಾಗಿ ಅಲ್ಲಿ ದೋಸೆ ಒಂದು ಮಾಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಗೆ. ಆ ಒಂದು ರೋಡ್ಗೆ ಹೋಗುವಂಥ ಒಂದು ಜಾಗ. ಈ ಕಡೆ ಹೋದರೆ ಡೈರೆಕ್ಟ್ ಬನ್ನೂರು ಮೇನ್ ರೋಡಲ್ಲಿ ಬರುವಂಥ ಒಂದು ಜಾಗ, ಕಾರ್ನರ್ ಜಾಗ. ಬಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನೀವು ಇಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಒಂದು ಜಾಗನ ಮಸ್ಟ್ ರೆಕಮೆಂಡ್ ಮಾಡ್ತಾರೆ. ಅಷ್ಟು ಪಾಪ್ಯುಲರ್ ಆಗಿರುವಂಥ ಜಾಗ. ಫುಡ್ನ ಆರ್ಡ್ರ್ ಮಾಡೋಣ. ಅಕ್ಕ ಏನೇನಿದೆ ಅಕ್ಕ? ಹಾಂ, ನಾಟಿ ಕೋಳಿ. ಒಂದು ಕೆಲಸ ಮಾಡಿ, ಮುದ್ದೆಗೆ ಯಾವ ಚೆನ್ನಾಗಿದೆ? ಹಾಂ, ಮಟನ್ ಕುರ್ಮಾ ಕೊಡ್ತೀರಾ? ಹಾಂ, ಮುದ್ದೆಗೆ ಮಟನ್ ಕುರ್ಮಾ ಕೊಡಿ. ಹಂಗೆ ಬೋಟಿ ಸ್ವಲ್ಪ ಒಂದು ಹಾಫ್ ಬೋಟಿ ಕೊಡಿ. ಅದು ಬಿಟ್ಟರೆ ಕೈಮಾ ಒಂದು 2 ಉಂಡೆ ಕೊಟ್ಬಿಡ್ತೀರಾ? ಕೈಮಾ 2 ಕೊಡಿ. ರೈಸ್ ಹಂಗೆ ತಂದುಬಿಡಿ ಒಂದು ಬೌಲಲ್ಲಿ, ನಾನು ಹಾಕೊತೀನಿ. ಆರ್ಡ್ರ್ ಮಾಡಿದ್ದೀನಿ. ಮುದ್ದೆಗೆ ಮಟನ್ ಕುರ್ಮಾ ಜೊತೆಗೆ ಬೋಟಿ ಕೈಮಾ, ಲೈಟಾಗಿ ರೈಸು. ನೋಡೋಣ ಇನ್ನೂ ಯಾವುದಾದ್ರು ಐಟಮ್ ಇದೆ ಹತ್ರ ಬಂದಮೇಲೆ ಕೇಳಿಬಿಟ್ಟು ತೊಗೋತೀನಿ. ಸೊ ಜಾಗದ ಬಗ್ಗೆ ಹೇಳಿದ್ನಲ್ಲ, ಲೋಕಲಿ ಪಾಪ್ಯುಲರ್ ಆಗಿರೋಂಥ ಜಾಗ. ಶಿವಣ್ಣ ಮಾದೇವಲ್ಲ ಶುರು ಮಾಡಿದ್ದು? ಮಾದೇಗೌಡ ಅನ್ನೋರು 50 ವರ್ಷದ ಹಿಂದೆ, ಅಂದರೆ ಇವ್ರ ತಾತ ಶುರು ಮಾಡಿದ್ದು. ಆ ತಾತನ ಫ್ಯಾಮಿಲಿ ರನ್ ಮಾಡಿದ್ಮೇಲೆ ಅದಾದಮೇಲೆ ಅವ್ರ ಮಕ್ಕಳು, ಅಂದರೆ ಮಗ ಮತ್ತು ಸೊಸೆ ಮಾಡ್ಕೊಂಬರ್ತಾಯಿದ್ರು. ಈಗ ಅವ್ರ ಮೊಮ್ಮಗಾಗಿರೋಂಥ ಶಿವಣ್ಣ ಮತ್ತು ಅವ್ರ ವೈಫು ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಒಂದು ಜಾಗ ಸಿಕ್ಕಾಪಟ್ಟೆ ಪಾಪ್ಯುಲರು. ಇಡನ್ ಜಮ್ ಅಂತಲೇ ಹೇಳ್ತೀನಿ. ಇದುವರೆಗೂ ಕೂಡ ಯಾರೂ ಬಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಕೊನೆಗೆ ನಾನು ಹುಡ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡಿ ಕೊನೆಗೆ ಈ ಜಾಗ ಬಂದೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಈ ಒಂದು ಜಾಗದಲ್ಲಿ ಓಡಾಡಬೇಕಾದ್ರೆ ಈ ಥರ ಒಂದು ಜಾಗ ಯಾರ ಕಣ್ಗೂ ಬಿದ್ದಿಲ್ವಾ ಅಥವಾ ಯಾರೂ ಬಂದಿಲ್ವಾ ಅಂತ ಅನ್ನಿಸ್ತು. ನೋಡೋಣ, ನಮ್ಮ ವಿಡಿಯೋ ನೋಡ್ಕೊಂಡು ಎಷ್ಟು ಜನ ಬರ್ತಿರೋ. ಫುಡ್ ಆರ್ಡ್ರ್ ಮಾಡಿದ್ವಿ, ಬರಲಿ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಮುದ್ದೆ ಬಿಸಿ ರೆಡಿಯಾಗಿರುವಂಥ ಮುದ್ದೆ. ಇಲ್ಲಿ ಅನ್ನ ಹಾಕಿ ಮಾಡಲ್ಲ, ರೈಸ್ ನುಚ್ಚಕ್ಕಿ ಇರುತ್ತಲ್ಲ, ನುಚ್ಚಕ್ಕಿ ಹಾಕ್ಬಿಟ್ಟು ಮಾಡ್ತಾರೆ ಮುದ್ದೆ. ಈ ಕಡೆ ಬಂದರೆ ವೈಟ್ ರೈಸು ಅನ್ಲಿಮಿಟೆಡು. ನೀವು ಚಿಕನ್ ತೊಗೊಳ್ಳಿ, ಮಟನ್ ತೊಗೊಳ್ಳಿ. ಈ ಕಡೆ ಬಂದರೆ ಕೈಮಾ, ಒಂದು ಕೈಮಾ 30 ರೂಪಾಯಿ. ನಾನು 2 ತೊಗೊಂಡಿದ್ದೀನಿ, ಟೋಟಲ್ 60 ರೂಪಾಯಿ. ಈ ಕಡೆ ಬಂದರೆ ಮಟನ್, ಏನಿದು? ಮಟನ್ ಕುರ್ಮಾ. ಒಳ್ಳೊಳ್ಳೆ ಚರ್ಬಿ ಪೀಸು. ಬನ್ನೂರು ಅಂದ್ರೇ ಕುರಿಗೆ ಫೇಮಸ್ಸು. ಬನ್ನೂರು ಕುರಿಯಲ್ಲಿ ಮಾಡಿರುವಂಥ ಒಂದು ಮಟನ್ ಕುರ್ಮಾ. ಈ ಕಡೆ ಚಿಕನ್ ಫ್ರೈ. ಆ್ಯಕ್ಚುಲಿ ನಾನು ಬೋಟಿ ತೊಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೆ. ಬೋಟಿ ಇನ್ನೂ ರೆಡಿ ಆಗ್ತಾ ಇರೋದ್ರಿಂದ ಲಾಸ್ಟಲ್ಲಿ ನೋಡೋಣ, ಆದರೆ ತೊಗೊಳ್ಳೋಣ. ಓವರಾಲಾಗಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ: ಮುದ್ದೆ, ರೈಸು, ಕೈಮಾ, ಕುರ್ಮಾ ಮತ್ತು ಚಿಕನ್ ಫ್ರೈ. ಫಸ್ಟು ನಾವು ಯಾವುದರಿಂದ ಟ್ರೈ ಮಾಡೋಣ ಅಂದರೆ ಕೈಮಾಯಿಂದನೇ ಹೋಗ್ಬಿಡೋಣ. ಬಿಗ್ಗೆಸ್ಟ್ ಕೈಮಾ ಅಂತಲೇ ಹೇಳ್ಬೋದು, ದೊಡ್ಡ ಕೈಮಾ. ಆ ಉಂಡೆ ನೋಡಿದ್ರೆ ಗೊತ್ತಾಗುತ್ತೆ. 25 ರೂಪಾಯಿ, 30 ರೂಪಾಯಿಗೆ ನಿಜ ವರ್ತ್. ಎಲ್ಲ ಕಡೆ ಪುಟ್ಪುಟಾಣಿ ಕೈಮಾ ಕೊಡ್ತಾರೆ. ಬಿಗ್ಗೆಸ್ಟ್ ಕೈಮಾ, ದೊಡ್ಡ ಕೈಮಾ. ಹಿಂಗೆ ಬ್ರೇಕ್ ಮಾಡಿ ಬರೀ ಫ್ಲೆಶ್ಶು ಜೊತೆಗೆ ಮಸಾಲ, ಹಿಂಗೆ ಸ್ವಲ್ಪ ಗ್ರೇವಿ ಜೊತೆಗೆ ಡಿಪ್ ಹೊಡೆದು ಒಂದು ಬೈಟ್.
ಸೂಪರಾಗಿದೆ. ಈ ಕೈಮಾ ಗ್ರೇವಿಗೆ ಕೊಬ್ಬರಿ ಹಾಕಿರುತ್ತಲ್ಲ, ಆ ಕೊಬ್ಬರಿ ಡಾಮಿನೇಷನು ಫಸ್ಟ್ ಬೈಟಲ್ಲೇ ಗೊತ್ತಾಗುತ್ತೆ. ಆ ಮೀಟನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆ ಮಸಾಲ ಹಾಕ್ಬಿಟ್ಟು ಒಂದೊಳ್ಳೆ ಉಂಡೆ ಥರ ಮಾಡಿರ್ತಾರಲ್ಲ, ನೀಟಾಗಿ ಒಳಗಡೆಯಿಂದ ಹಿಡಿದು ಔಟ್ರ್ ಲೇವರ್ಗೂ ಬೆಂದೋಗಿರುತ್ತೆ. ಗ್ರೇವಿಲಿರುವಂಥ ಒಂದು ಸ್ಪೈಸಿನೆಸ್ಸು, ಆ ಒಂದು ಮಸಾಲ ಒಳಗಡೆ ಇಳಿದಿರುತ್ತೆ. ಅದರದ್ದು ಒಂಥರ ಜ್ಯೂಸಿ ಟೆಕ್ಸ್ಚರ್ ಇದೆಯಲ್ಲ, ಸೂಪರಾಗಿದೆ. ಎಷ್ಟು ಕೈಮಾ ಅಂತಲೇ ಹೇಳ್ತೀನಿ. ನಿಮಗೆ ಆ ಮಟನ್ದು ಮೀಟು ಫ್ಲೆಶ್ಶು ಇದು ಬರುತ್ತೆ ಗೊತ್ತಾ, ಸ್ಮೆಲ್ಲು, ಅದು ಗೊತ್ತೇ ಆಗೋಲ್ಲ. ಲಿಟ್ರಲಾಗಿ ಒಂದೊಳ್ಳೆ ಮಸಾಲ ಭರಿತವಾಗಿರುವಂಥ ಒಂದು ವಡೆ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಹಂಗೆ ಇದೆ. ಚೆನ್ನಾಗಿದೆ. ಮೀಟ್ ಫ್ಲೇವರೇ ಗೊತ್ತಾಗಲ್ಲ, ಮಟನ್ ಫ್ಲೇವರೇ ಗೊತ್ತಾಗಲ್ಲ, ಸ್ಟಾಕ್ ಫ್ಲೇವರೇ ಸೂಪರಾಗಿದೆ. ಆದರೆ ಬೆಸ್ಟು. ಈ ಗ್ರೇವಿ ಜೊತೆಗೆ ಮುದ್ದೆ ಸ್ವಲ್ಪ ಹಂಗೆ ಮುರ್ಕೊಂಡು ಒಂದು ಬೈಟ್ ಹೋದರೆ ಸ್ವರ್ಗ. ನೀವು ಕೈಮಾನಾರು ತಗೊಳ್ಳಿ, ಮಟನಾರು ತಗೊಳ್ಳಿ, ರೈಸು ಮತ್ತು ಮುದ್ದೆ ಅನ್ಲಿಮಿಟೆಡು. ಸೂಪರ್ ಬೆಸ್ಟಾಗಿತ್ತು ಕೈಮಾ ಅಂತೂ. ಬಂದರೆ ಮಸ್ಟ್ ಟ್ರೈ. ನೆಕ್ಸ್ಟು ಚಿಕನ್ ಫ್ರೈ ಅಂತ ಕೊಟ್ಟಿದ್ದಾರೆ. ಆಯಿಲ್ ಭರಿತವಾಗಿರೋಂಥ, ಮಸಾಲ ಭರಿತವಾಗಿರೋಂಥ ಒಂದು ಚಿಕನ್ ಫ್ರೈ. ನಿಮಗೆ ನಾಟಿ ಬೇಕಾದ್ರೆ ನಾಟಿ ಕೋಳಿನೂ ಸಿಗುತ್ತೆ, ಬ್ರಾಯ್ಲರ್ ಬೇಕಾದ್ರೆ ಬ್ರಾಯ್ಲರ್ ಸಿಗುತ್ತೆ. ಆಹಾ, ಒಳ್ಳೆ ತಿಕ್ಕಾಗಿರೋಂಥ ಮಸಾಲ ಹಂಗೇ ಮೀಟ್ ಜೊತೆಗೆ ಮಿಕ್ಸ್ ಹೊಡೆದು ಒಂದು ಬೈಟ್ ಹೋದರೆ ಕ್ರೇಜಿ. ಬೆಸ್ಟಾಗಿದೆ. ಹೋಮ್ ಮೇಡ್ ಮಸಾಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರಲ್ಲ, ಅದ್ರದ್ದು ಖಾರ ಲೈಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಆ ಒಂದು ಮಸಾಲ ಅಂತೂ ಫುಲ್ಲು ಮೀಟ್ ಹಿಡ್ಕೊಂಡಿರುತ್ತೆ, ಕೋಟಿಂಗ್ ಆಗಿರುತ್ತೆ. ಸ್ವಲ್ಪ ಲೈಟಾಗಿ ಖಾರವಾಗಿ, ಲೈಟಾಗಿ ಉಪ್ಪುಪ್ಪಾಗಿ ಸೂಪರಾಗಿದೆ. ಈ ಒಂದು ಗ್ರೇವಿ ರೈಸ್ ಜೊತೆಗೆ ಇಟ್ಕೊಂಡಿದ್ದೀನಂತೂ ಕ್ರೇಜಿ ಇರುತ್ತೆ. ನಿಜ ಸೂಪರಾಗಿದೆ. ಮಟನ್ ಫ್ರೈ ಅಂತೂ ಮಸ್ಟ್ ಟ್ರೈ. ಕೈಮಾ ಆಗಲಿ ಫ್ರೈ ಆಗಲಿ ಎರಡೂ ಕೂಡ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಮಸಾಲೆ ಭರಿತವಾಗಿ, ಒಂದೊಳ್ಳೆ ಲೈಟಾಗಿ ಸ್ಪೈಸಿಯಾಗಿ, ಲೈಟಾಗಿ ಸಾಲ್ಟಿಯಾಗಿ, ಬ್ಯಾಲೆನ್ಸ್ಡಾಗಿರುವಂಥ ಚಿಕನ್ ತಿನ್ನೋಕ್ಕೆ ಒಂಥರ ಖುಷಿ. ಸೂಪರ್. ಬನ್ನೂರಿನ ಕುರಿಯಲ್ಲಿ ಮಾಡಿರುವಂಥ ಮಟನ್ ಕುರ್ಮಾ, ಚರ್ಬಿ ಓಪನಿಂಗ್ ಶಾಟಲ್ಲಿ ಚರ್ಬಿ ಜೊತೆಗೆ ಪೀಸ್ 6 ಪೀಸ್ ಕೊಡ್ತಾರಂತೆ. 200 ಎಷ್ಟಾಕ 220 ಅಲ್ಲ ಅಕ್ಕ? 220 ಮಟನ್ ಮೀಲು? ಹಾಂ ಓಕೆ. ಮಟನ್ 180, 6 ಪೀಸ್ ಕೊಡ್ತಾರೆ. ಮುದ್ದೆ ರೈಸ್ ಅನ್ಲಿಮಿಟೆಡ್ ಬೇಕಂತಾರೆ 220 ರೂಪಾಯಿ ಆಗುತ್ತಂತೆ. ದೊಡ್ಡ ಪೀಸು, ಆ ಚರ್ಬಿ ಕೋಟಿಂಗ್ ಜೊತೆಗೆ ಆಹಾ, ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗು. ಕೆಂಪು ಮಸಾಲ ಹಂಗೇ ಡಿಪ್ ಮಾಡಿಬಿಟ್ಟು ಒಂದು ಬೈಟ್. ಒಳ್ಳೆ ಕೊಬ್ಬರಿ ಬಿಟ್ಟು ತಿನ್ನೋಗಿದೆ. ಆ ಮಿಡಲ್ ಚರ್ಬಿ, ಆ ಪೀಸ್ ಅಂತೂ ಬ್ಯಾಲೆನ್ಸ್ಡ್ ಪೀಸ್ ಇರ್ತಾರೆ. ಲೈಟಾಗಿ ಸ್ಪೈಸಿ ಫ್ಲೇವರ್ ಜೊತೆಗೆ ಒಳ್ಳೆ ನಾಟಿ ಸ್ಟೈಲ್ ಗ್ರೇವಿ ಜೊತೆಗೆ ಇಟ್ಕೊಂಡು ತಿಂದ್ರಂತೂ ಅಲ್ಟಿಮೆಟ್ಟು ಮಟನ್ ಕುರ್ಮಾ. ಮರಿ ಅಂತೂ ಎಳೆ ಮರಿ ಅನಿಸುತ್ತೆ, ಜಾಸ್ತಿ ಬಲ್ತೋಗಿಲ್ಲ, ಜಾಸ್ತಿ ಚಿಕ್ಕದು ಅಲ್ಲ, ಮಿಡಲ್ ಇರೋಂಥ ಮರಿ. ಆ ಪೀಸನ್ನು ಕಚ್ಚಬೇಕಾದ್ರೆ ಚರ್ಬಿ ಜೊತೆಗೆ ಲೈಟಾಗಿ ಖಾರವಾಗಿ ಅಲ್ಟಿಮೇಟ್ ಆಗಿದೆ. ಹಂಗೆ ಸ್ವಲ್ಪ ಮುದ್ದೆ ಮುರ್ಕೊಂಡು ಒಂದು ಬೈಟು. ಒನ್ ಆಫ್ ದ ಬೆಸ್ಟ್ ಫುಡ್ಡು ನಾನು ತಿಂದಿರೋದಿಲ್ಲ ಅಂತ ಹೇಳ್ತೀನಿ. ನಿಜ, ಬಂದರೆ ಮಸ್ಟ್ ಟ್ರೈ. ಮಟನ್ ಆಗಲಿ ಚಿಕನ್ ಆಗಲಿ ಯಾವುದೋ ಒಂದು ತೊಗೊಂಡು ಟ್ರೈ ಮಾಡಿ. ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡು ಟ್ರೈ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ. ಹೆಂಗಿದೆ ಗೊತ್ತಾ ಹೇಳ್ಬೇಕಂತ, ನಮ್ಮೂರು ಜಾತ್ರೆಗಳಲ್ಲಿ ಮಾಡ್ತಾರೆ ಗೊತ್ತಾ, ಬಲ್ಕ್ ಕ್ವಾಂಟಿಟಿಯಲ್ಲಿ ಮಟನ್ ಹಾಕ್ಬಿಟ್ಟು ಗ್ರೇವಿ ಟೈಪಲ್ಲಿ ಮಾಡ್ತಾರಲ್ಲ, ಸೇಮ್ ಜಾತ್ರೆಗಳು ಮಾಡೋವಂಥ ಊಟ ಹೆಂಗಿದೆಯೋ ಹಾಗೇ ಇದೆ. ನಿಮಗೆ ಆ ಒಂದು ಮಟನ್ ಸ್ಟಾಕ್ ಫ್ಲೇವರ್ ಗೊತ್ತಾಗಲ್ಲ, ಎಲ್ಲ ಮಸಾಲ ಮರ್ಜ್ ಮಾಡಿ ಕಂಪ್ಲೀಟಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿರೋಂಥ ಒಂದು ಮಟನ್ ಗ್ರೇವಿ ಅಂತಲೇ ಹೇಳ್ಬೋದು, ಮಟನ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಎಲ್ಲದಕ್ಕೂ ಕೊಬ್ಬರಿ ಹಾಕಿರ್ತಾರಲ್ಲ, ಆ ಕೊಬ್ಬರಿ ಸ್ಟಾಕು ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಸೂಪರ್. ನೆಕ್ಸ್ಟು ರೈಸ್ ಜೊತೆಗೆ ಮಟನ್ ಟ್ರೈ ಮಾಡಿ, ಆಮೇಲೆ ಚಿಕನ್ ಬರೋಣ. ಬಿಸಿ ರೈಸು. ಎಲ್ಲ ಕಡೆ ಗೋಣಿ ಚೀಲದಲ್ಲೇ ರೈಸ್ ಮಾಡ್ತಾರೆ, ಬಟ್ ಇವ್ರು ರೈಸ್ನ ಮಾಡಿಕೊಂಡು ಮಕ್ರಿ ಬರುತ್ತಲ್ಲ, ಮಂಕ್ರಿಯಲ್ಲಿ ಬಸಿತಾರೆ. ಆಹಾ, ಸೂಪರ್. ಹಂಗೆ ಸ್ವಲ್ಪ ಚರ್ಬಿಗಿರ್ಬೇಗ ಇಟ್ಕೊಂಡು ತಿಂದ್ರಂತೂ ಅಲ್ಟಿಮೇಟ್. ಬೆಸ್ಟ್ ಊಟ ಆಫ್ ದ ಡೇ ಅಂತಲೇ ಹೇಳ್ಬೋದು.
ಹಂಗೆ ಸ್ವಲ್ಪ ಚರ್ಬಿ ಬ್ರೇಕ್ ಮಾಡಿಕೊಂಡು ಚಿಕ್ಕದು ತೊಗೊಳ್ಳೋಣ. ಚಿಕ್ಕದು ತೊಗೊಂಡು ಹಂಗೆ ಮೀಟ್ ಜೊತೆಗೆ ಸ್ವಲ್ಪ ತೊಗೊಂಡು ಒಂದು ಬೈಟ್. ಚೆನ್ನಾಗಿ ಬೇಯಿಸ್ಬಿಟ್ಟಿದ್ರೆ ಮೀಟ್ ಅಂತೂ ಕ್ರೇಜಿ. ತಿನ್ನೋಣ. ನಾನು ಹೇಳಿದ್ನಲ್ಲ, ಜಾತ್ರೆಗಳಲ್ಲಿ ಒಂದು 10 ಮರಿ 5 ಮರಿ ಹೊಡೆದು ಊಟ ಮಾಡ್ತಾರಲ್ಲ, ಅಲ್ಲಿ ಏನು ಟೇಸ್ಟ್ ಇದೆಯೋ ಸೇಮ್ ಅದೇ ಥರನೇ ಟೇಸ್ಟು. ಹೋಟ್ಲನ್ನು ಥಾಟೇ ಬರ್ತಾಯಿಲ್ಲ, ಯಾವುದೋ ಜಾತ್ರೆ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆ ಗ್ರೇವಿ ಆಗಲಿ, ಮಟನ್ ಪೀಸಸ್ ಆಗಲಿ, ಹಾಕಿರೋ ಮಸಾಲ ಆಗಲಿ ಸೂಪರ್ ಹೆವಿ ಅನ್ಸಲ್ಲ ನಿಮಗೆ. ಆರಾಮಾಗಿ ಒಂದು ಮಟನ್ ತಂದುಬಿಟ್ಟು ಒಂದು ಮಟನ್ನು ಇಸ್ಕೊಂಡು ಲೈಟಾಗಿ ಬೋಟಿನೋ ಚಿಕನ್ನು ಇಲ್ಲ ಕೈಮಾನೋ ಇಸ್ಕೊಂಡು ಒಂದು 2-3 ಮುದ್ದೆ ತಿಂದು ಒಂದು ಹಾಫ್ ರೈಸ್ ತಿಂದ್ರಂತೂ ಒಳ್ಳೆ ಫಿನಿಶ್ ಆಗಿರುತ್ತೆ. ಬ್ಯಾಟ್ಸ್ಮನ್ ಬಂದ್ರಂತೂ ಪಕ್ಕ ಈ ಜಾಗನ ಬಿಡೋದೇ ಇಲ್ಲ, ರಿಪೀಟಾಗಿ ಬರ್ತಾರೆ. ಆ ಲೆವೆಲ್ ಟೇಸ್ಟಿಯಾಗಿದೆ. ಬೈಟು ಸೂಪರ್. ಹೋಮ್ಲಿ ಟಚ್ಚು, ಹೋಮ್ಲಿ ಫುಡ್ಡು ನಿಜ ಸಖತ್ತಾಗಿದೆ. ನನಗೆ ಚಿಕನ್ನು ಫ್ರೈ ಗ್ರೇವಿ ಜೊತೆಗೆ ರೈಸ್ ಇಟ್ಕೊಂಡು ಟ್ರೈ ಮಾಡೋಣ. ಸೂಪರಾಗಿರುತ್ತೆ. ಆಲ್ಮೋಸ್ಟು ನಾನು ಮನೆಯಲ್ಲ ಚಿಕನ್ ಫ್ರೈ ಮಾಡಿದ್ರೆ ಅದು ಗ್ರೇವಿ ಇರುತ್ತೆ ಗೊತ್ತಾ, ಲೈಟ್ ಗ್ರೇವಿ ಇರುತ್ತೆ ಗೊತ್ತಾ, ಆ ಗ್ರೇವಿ ಜೊತೆಗೆ ಮುದ್ದೆ ತಿನ್ನೋದು. ಆಯಿಲಿಯಾಗಿ ಮಸಾಲ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ, ಸ್ಪೈಸಿನೆಸ್ ಜಾಸ್ತಿ ಗೊತ್ತಾಗುತ್ತೆ, ಸೂಪರಾಗಿರುತ್ತೆ. ಅದೇ ಥರದ ಒಂದು ಚಿಕನ್ ಫ್ರೈ ಒಂದು ಬೈಟು. ಸೂಪರ್ ಚೆನ್ನಾಗಿದೆ. ಓಲಾ ಹೇಳ್ಬೇಕಂದ್ರೆ ಈ ಕಡೆ ಬಂದರೆ ಬನ್ನೂರು ಬಂದರೆ ಈ ಒಂದು ಜಾಗ ಮಸ್ಟ್ ವಿಸಿಟ್ ಜಾಗ ಅಂತಲೇ ಹೇಳ್ತೀನಿ. ಮಸ್ಟ್ ಸ್ಟಾಪ್ ಕೊಡಿ, ಬಂದು ಒಂದು ಬಾರಿ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಕಂಪ್ಲೀಟಾಗಿ ಲೇಡೀಸಾಗಿ ಕುಕ್ ಮಾಡ್ತಾರೆ, ಅದು ಸೌದೆ ಒಲೆಯಲ್ಲಿ ಮಾಡ್ತಾರೆ. ಈ ಒಂದು ಕಿಟಕಿ ಇದೆಯಲ್ಲ, ಈ ಕಿಟಕಿ ಬ್ಯಾಕಲ್ಲೇ ಎಲ್ಲ ಪ್ರಿಪೇರ್ ಆಗೋದು. ಒಂದೊಳ್ಳೆ ಮನೆ ಊಟ. ಹೋಟ್ಲು ಅನ್ನೋ ಥಾಟ್ ಬೇಡ, ಜಸ್ಟ್ ಬಂದು ಬೆಸ್ಟಾಗಿರೋಂಥ ಊಟ ಮಾಡ್ಕೊಂಡು ಹೋಗೋಕ್ಕೆ ಬೆಸ್ಟ್ ಜಾಗ ಅಂತಲೇ ಹೇಳ್ತೀನಿ. ಈರುಳ್ಳಿ ಸ್ವಲ್ಪ ತೊಗೊಂಡು, ನಾನಂತೂ ಬಿಗ್ ಫ್ಯಾನ್ ಆಗಿಬಿಟ್ಟೆ ಊಟಕ್ಕೆ ಅಂತಲೇ ಹೇಳ್ತೀನಿ. ಸೂಪರ್. ನಾನು ಟ್ರೈ ಮಾಡಿರೋದೇ ಕೈಮಾ, ಮಟನ್ನು, ಚಿಕನ್ನು, ಅಲ್ಟಿ ಮಸ್ಟ್ ಟ್ರೈ. 3 ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಾ. ಜೊತೆಗೆ ಬೋಟಿ ಕೂಡ ಒಳ್ಳೆ ಮಸಾಲೆ ಭರಿತವಾಗಿ ಪ್ರಿಪೇರ್ ಆಗ್ತಾಯಿತ್ತು, ಅದನ್ನು ಕೂಡ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಾ. ಒಂದಕ್ಕೊಂದು ಡಾಮಿನೇಷನ್. ಚಿಕನ್ ತಿಂದರೆ ಮಟನ್ ಕಾಂಪಿಟೇಷನು, ಮಟನ್ ತಿಂದರೆ ಕೈಮಾ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಬೆಸ್ಟ್ ಊಟ. 220 ರೂಪಾಯಿಗೆ ಪಕ್ಕ ಕೊಡೋ ಕಾಸಿಗೆ ಪೈಸಾ ವಸೂಲು ವರ್ತ್ ಅಂತಲೇ ಹೇಳ್ತೀನಿ. ಸೊ ನೀವೇನಾದ್ರು ಬನ್ನೂರು ಕಡೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ. ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್. ಈ ಜಾಗದ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ನನಗೆ ಕಮೆಂಟ್ನೇ ತಿಳಿಸಿ. ಟೇಸ್ಟ್ ಮಾಡಿಲ್ಲ ಅಂದರೆ ಕಿರ್ಗಾವಲು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರೋಂಥ ಒಂದು ಜಾಗ. ಗೂಗಲ್ ಲೊಕೇಶನ್ ಕೂಡ ಸಿಗ್ಬೋದು, ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಹಾಕಿದ್ರೆ ಬಂದು ಟ್ರೈ ಮಾಡ್ಕೊಂಡು ಹೋಗಿ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.